ಹಲೋ ಗೈಸ್, ಲವ್ ಲೈಫ್ ಅಂತ ಬಂದ್ರೆ ಟ್ಯಾರೋ ಕಡೆಯಿಂದ ನಿಮಗೆ ಏನ್ ಇಂಪಾರ್ಟೆಂಟ್ ಮೆಸೇಜ್ ಇದೆ ಅಂತ ನೋಡೋಣ. ಟ್ಯಾರೋ ಕಡೆಯಿಂದ ಲವ್ ಲೈಫ್ ಗೈಡೆನ್ಸ್, ಲವ್ ಗೈಡೆನ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಓಕೆ, 3 ಆಫ್ ಪೆಂಟಕಲ್ಸ್ ಬಂದಿದೆ, 8 ಆಫ್ ಸ್ವೋರ್ಡ್ಸ್. ಇಂಟ್ರೆಸ್ಟಿಂಗ್. ಅಗೇನ್, ಯಾರೇ ಒಂದು ಥರ್ಡ್ ಪರ್ಸನ್ ನೀವು ನಿಮ್ಮ ಒಂದು ರಿಲೇಶನ್ಶಿಪ್ ಪರ್ಸನಲ್ ಸಿಚುವೇಶನ್ ಅಂತ ಬಂದ್ ಕೂಡಲೇ ಥರ್ಡ್ ಪರ್ಸನ್ ಎಂಕರೇಜ್ ಮಾಡಬೇಡಿ. ಥರ್ಡ್ ಪರ್ಸನ್ ನಿಮಗೇನೋ ಏನೋ ಒಂದು ಎಫೆಕ್ಟ್ ಆಗುತ್ತೆ ಕನೆಕ್ಷನ್ಗೆ, ಆ ಥರ ಅಲ್ಲ. ಬಟ್ ನಿಮ್ದು ಏನಿದೆ ಡಿಸ್ಕಷನ್ಸ್ ಅದು ನಿಮ್ಮಿಬ್ರದೇ ಆಗಿರ್ಬೇಕು. ಯಾವುದೋ ಒಂದು ಥರ್ಡ್ ಪರ್ಸನ್ ಇನ್ವಾಲ್ವ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ. ಬಿಕಾಸ್ ಇವಾಗ ಏನು ಗ್ರೂಪಲ್ಲಿ ಇದ್ದೀರಾ, ಮ್ಯೂಚುವಲ್ ಫ್ರೆಂಡ್ಸ್ ಏನಿದ್ದಾರೆ, ಮ್ಯೂಚುವಲ್ ಪೀಪಲ್ ಏನಿದ್ದಾರೆ, ಅವರಿಂದನೇ ನಿಮಗೆ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇದೆ ಅಥವಾ ಆಗೋ ಪಾಸಿಬಿಲಿಟೀಸ್ ಇದೆ. ಸೊ ದಿಸ್ ಇಸ್ ಹೈ ಟೈಮ್. ಜಾಸ್ತಿ ನೀವು ಪ್ರಾಕ್ಟಿಕಲ್ ಆಗಿ ತಕೊಂಡು, ಇಲ್ಲ ಆಗುತ್ತೆ, ಇಲ್ಲ ಮಾತಾಡ್ಲಿ ಪರವಾಗಿಲ್ಲ, ಇಲ್ಲ ಪ್ಲಾನ್ ತಾನೆ, ಅವ್ರದ್ದು ಒಂದು ಮಾತು ಕೇಳೋಣ, ಹಿಂಗೆಲ್ಲ ಕ್ಯಾಶುವಲ್ ಆಗಿ ತಗೊಳಕ್ ಹೋಗ್ಬೇಡಿ. ಲವ್ ಲೈಫ್ ಅಂತ ಬಂದಾಗ ಎಷ್ಟು ಪರ್ಸ್ನಲ್ ಆಗಿ ತಗೊಂತೀರಾ ಅಷ್ಟು ಒಳ್ಳೇದೇ ನಿಮ್ಮ ಒಂದು ಮೆಂಟಲ್ ಹೆಲ್ತ್ಗೆ. ಬಿಕಾಸ್ ಇದೇ ಗ್ರೂಪ್ ಆಫ್ ಪೀಪಲ್, ಇದೇ ಮ್ಯೂಚುವಲ್ ಫ್ರೆಂಡ್ಸು, ಇದೇ ಗೊತ್ತಿರೋ ಜನರಿಂದ ನಿಮಗೆ ಸ್ವಲ್ಪ ನೆಗೆಟಿವಿಟಿ ಫೀಲ್ ಆಗ್ಬೋದು ಕನೆಕ್ಷನ್ ಬಗ್ಗೆ. ಸೊ ಆ ಒಂದು ಬೌಂಡ್ರಿನ ತುಂಬ ಚೆನ್ನಾಗಿ ಸೆಟಪ್ ಮಾಡ್ಕೋಬೇಕು. ಓಕೆ, ಸೊ ಎಸ್, ಎಸ್ಪೆಷಲಿ ಮೇನ್ ಆಗಿ ನಾನು ಏನು ನೋಡ್ತೇನೆ, ನಿಮ್ಮ ಆಫೀಸಲ್ಲಿ ಅಥವಾ ನೀವು ಯಾವುದೋ ಗ್ರೂಪಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ ಅಂದರೆ ದೆರ್ ಈಸ್ ಸಮ್ ಒನ್ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ. ಪ್ರಾಬ್ಲಿ ನಿಮಗೂ ಅದು ಗೊತ್ತಿದೆ, ಅವರಿಂದ ಅಟೆನ್ಷನ್ ಕೂಡ ಸಿಗ್ತಾ ಇದೆ. ಬಟ್ ಈ ಒಂದು ಪರ್ಸನ್ ಎಷ್ಟೇ ಒಂದು ಕ್ಯಾಶುವಲ್ ಅನ್ಸಿದ್ರು ಅವರಿಂದ ನಿಮಗೆ ಸ್ವಲ್ಪ ಮೆಂಟಲಿ ಇಶ್ಯೂಸ್, ಮೆಂಟಲಿ ನೆಗೆಟಿವ್ ಥಾಟ್ಸ್ ಬರೋ ಪಾಸಿಬಿಲಿಟೀಸ್ ಇದೆ. ಐ ಗೆಸ್ ಪರ್ಸ್ನಲ್ ವಿಚಾರ ಅಂತ ಬಂದರೆ ಯಾರು ಜಾಸ್ತಿ ಡಿಸ್ಕಸ್ ಮಾಡೋದಕ್ಕೆ ಹೋಗ್ಬೇಡಿ, ಓಪನ್ ಅಪ್ ಆಗಕ್ಕೆ ಹೋಗ್ಬೇಡಿ. ಎಷ್ಟಾಗುತ್ತೆ ಅದನ್ನ ನೀವೇ ಇಟ್ಕೊಳ್ಳಿ. ಎಷ್ಟೇ ಫ್ರೆಂಡ್ಸ್ ಅಂತ ಡಿಸ್ಕಸ್ ಮಾಡಿದ್ರು ಅದೇ ನಿಮಗೆ ಪ್ರಾಬ್ಲಮ್ ಆಗ್ಬೋದು, ಅದೇ ನಿಮಗೆ ಇನ್ನೊಂದು ಭಯ ಕ್ರಿಯೇಟ್ ಮಾಡ್ಬೋದು. ಸೊ ಇದೊಂದು ಬೌಂಡ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ.